ಹಾಯ್ ಆಲ್, ಇವಾಗ ಟೈಮ್ 5 ಗಂಟೆ 6 ನಿಮಿಷ. ಅಜ್ಜಾರು ಆಶೀರ್ವಾದ ತಗೊಂಡು ಒನ್ ಆಫ್ ದ ಬಿಗ್ಗೆಸ್ಟ್ ಸೋಲೋ ರೈಡ್ ಶುರು ಮಾಡತ್ತೀನಿ ಇವತ್ತು. ಅಜ್ಜಾರ ಒಳಗೆ ನೋಡ್ರಿ. ಇವಾಗ ನಾನಿರೋದು ಹುಬ್ಳಿ ಒಳಗೆ ವಿಚಲ್ ಪೆಟ್ರೋಲ್ ಬಂಕ. ಫುಲ್ ಟ್ಯಾಂಕ್ ಫ್ಯೂಲ್ ಆಯ್ತಾ. ಫೆಬ್ರವರಿ 8 ಇವತ್ತು ತಾರೀಕು. ಬಿಗ್ಗೆಸ್ಟ್ ಸೋಲೋ ರೈಡ್ ಶುರು ಮಾಡತ್ತೀನಿ ಇವತ್ತು. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡೈತಿ, ಪ್ಲಾನಿಂಗ್ ಆಗೈತಿ, ಎಲ್ಲ ಆಗೈತಿ. ಬಟ್ ಈ ರೈಡ್ ಇನ್ನೊಬ್ರ ಕೈ ಆಗೈತಿ, ಮಹಾದೇವನ ಕೈ ಆಗೈತಿ, ಶಿವನ ಕೈ ಆಗೈತಿ. ರೈಡ್ ಹೆಂಗೆ ಹೋಗ್ಬೇಕು ಅಂತೇಳಿ ಅವ್ರು ಡಿಸೈಡ್ ಮಾಡ್ತಾರೆ, ಮೇಲೆ ಕುಂತಿರೋ ಪರಮಾತ್ಮ. ಎಲ್ಲರೂ ಯಾವುದಾದ್ರೂ ವಿಷಯಕ್ಕೆ ರೈಡ್ ಮಾಡ್ತಾರೆ. ಕೆಲವೊಬ್ರು ಅಡ್ವೆಂಚರಿಗೆ, ಕೆಲವೊಬ್ರು ಎಕ್ಸ್ಪೀರಿಯೆನ್ಸಿಗೆ, ಮತ್ತೊಬ್ಬರು ಮತ್ತೊಂದೋಸ್ಕರ ನೆಮ್ಮದಿಗೋಸ್ಕರ ಎಲ್ಲ ಮಾಡ್ತಾರೆ. ಬಟ್ ಈ ರೈಡ್ ಎಕ್ಸಾಕ್ಟ್ಲಿ ನಾನು ಪ್ಲ್ಯಾನ್ ಮಾಡಿದ್ದೆಲ್ಲ, ಆ ದೇವರೇ ಪ್ಲ್ಯಾನ್ ಮಾಡಿರ್ಬೇಕು ನನ್ನ ಸಲುವಾಗಿ. ಅದಕ್ಕೆ ಜೈ ಭೋಲೆನಾಥ್ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಎಕ್ಸೈಟೆಡ್ ಆಗಿರ್ತೈತಿ ಈ ಜರ್ನಿ. ಸೊ ಸ್ಟೇ ಕನೆಕ್ಟೆಡ್ ವಿತ್ ಮೀ. ಇಂಟೆನ್ಷನ್ ಕ್ಲಿಯರ್ ಇದ್ರೆ, ಥಿಂಗ್ಸ್ ಕ್ಲಿಯರ್ ಇದ್ದ, ಥಾಟ್ ಕ್ಲಿಯರ್ ಇದ್ರೆ ದೇವರೇ ಕಾಪಾಡ್ತಾನಂತ. ಸೊ ಎಲ್ಲವನ್ನು ಬಿಟ್ಟು, ಎಲ್ಲ ಕೆಟ್ಟ ಯೋಚನೆಗಳು, ದುರಾಲೋಚನೆಗಳು ಎಲ್ಲವನ್ನು ಬಿಟ್ಟು ಶಾಂತಿಯುತ ಮನಸ್ಸಿಂದ ಎರಡು ಶುರು ಮಾಡ್ತಾಯಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದಿಸ್ ಒನ್. ಮೊಬೈಲ್ ಹಿಡ್ರೆ ಆಸ್ ಗೋಯಿಂಗ್ ಮುಂದೆ ಹೋದ್ಮ್ಯಾಗ ಮೊಬೈಲ್ ಹಾಕಿದ್ರೆ ಆತ ಮ್ಯಾಪಿನ ಅವಶ್ಯಕತೆ ಸದ್ಯಕ್ಕಂತೂ ಏನೂ ಇಲ್ಲ ಅಂತ ಅಂದ್ಕೊಂಡೇನೆ. ಕಮ್ ಆನ್. ಇವಾಗ ಟೈಮ್ 8:30 ಆಗೈತಿ. ನಾನಿರೋದು ಯಾವುದೋ ಕ್ರಾಸ್ ಅಂತ ಐತಿ, ಬಟ್ ಯಾವ ಕ್ರಾಸ್ ಅನ್ನೋ ಬೋರ್ಡೇ ಇಲ್ಲ. ಮ್ಯಾಪ್ ಪ್ರಕಾರ ನಾನು ಇವಾಗಿರೋದು ವಿಜಾಪುರ, ಆಲ್ಮೋಸ್ಟ್ ಒಂದು ವಿಜಾಪುರ ಒಂದು 2-3 ಕಿಲೋಮೀಟರ್ಸ್ ಐತಿ ವಿಜಾಪುರಕ್ಕೆ. ಭಾಳ ನೈಸು ಐತಿ ಗಾಡಿ. ನಾನು ಅಷ್ಟೊಂದು ಟ್ರಾಫಿಕ್ ಇರಲ್ಲ ಬಿಡು, ಸೈಲೆಂಟಾಗಿರ್ಬೋದು ಓಡಿಸ್ಕೊಂಡ್ಕೊಂಡು. ಹೆವಿ ಯಾಕೆ ಟ್ಯಾಕ್ಟ್ರ್ ಈ ಕಡಿಮೆ ಆಗಿಲ್ಲ ಅಂದ್ರೆ ಹಂಗೆ ಗ್ಯಾವು ಅಂತ ಹಂಗೆ ಬಂದವರತ್ತ ಟ್ಯಾಕ್ಟ್ರುಗಳು, ಕಬ್ಬಿನ ಟ್ಯಾಕ್ಟ್ರು. ಇವಾಗ ಫಾರ್ ನೆಕ್ಸ್ಟ್ ಫ್ಯೂ ಡೇಸ್ ಮೈ ಕಂಪನಿಯನ್ ಈಸ್ ಓನ್ಲಿ ಮೈ ಬೈಕ್. ಸರ್ವಿಸ್ ಮಾಡ್ಸೀನಿ, ಎಲ್ಲ ಚಕ್ ರೆಡಿ ಮಾಡ್ಕೊಂಡು ಬಂದೈತಿ. ಇವಾಗ ಏನೋ ಒಂದು 200 ಕಿಲೋಮೀಟ್ರ್ ಬಂದಿದ್ದು, 150-160 ಕಿಲೋಮೀಟ್ರ್ ಬಂದಿರ್ಬೇಕು. ಬಟ್ ಒಂದೇ ದಿನ ನಾವು ಹೋಗ್ಬೇಕಂತ ಡಿಸೈಡ್ ಮಾಡಿರೋ ಪ್ಲೇಸ್ ಇದು ಭಾಳ ದೂರ ಐತಿ. ಡೌಂಟ್ ನಾವು ಎಷ್ಟು ಗಂಟೆ ನೈಟ್ ರೀಚ್ ಆಗ್ತೇನೆ ಅಂತೇಳಿ ಫಸ್ಟು ವಾಟರ್ ಬ್ಯಾಗ್ ತೊಗೊಂಡಿದ್ದೆ. ಒಂದು ಮಾರ್ನಿಂಗಿಂದ ಕಂಟಿನ್ಯೂ ರೈಡ್ ಮಾಡತ್ತಿದ್ದೆ. 5:30 ಚಾಲೂ ಮಾಡಿದ್ದೆ. ಹೆವಿ ಥಂಡಿ ಐತಿ, ಮುಕ್ಕುಳೇರೋ ಥಂಡಿ. ಅದಕ್ಕೆ ಸ್ಲೋ ಬಂದೆ. ಇಲ್ಲ ಅಂದ್ರೆ 150 ಕಿಲೋಮೀಟ್ರ್ ದೊಡ್ಡದಲ್ಲ, 2 ತಾಸನ್ನ ಹೊಡೆ ತೆಗಿಬೋದಾಗಿತ್ತು. ಬಟ್ ಥಂಡಿ ಸಿಕ್ಕಾಪಟ್ಟೆ ಐತಿ. ಇನ್ನೂ ಜರ್ನಿ ಭಾಳ ದೊಡ್ಡದೈತಿ. ಸ್ಟೇ ಕನೆಕ್ಟೆಡ್. ಬಾಯ್ಸ್, ವೆಲ್ಕಮ್ ಟು ಮಹಾರಾಷ್ಟ್ರ. ಯಾವುದೋ ನದಿ ಐತಿ, ನದಿಯಿಂದ ಈ ಕಡೆ ಬಂದ ತಕ್ಷಣ ಸೀದಾ ವೆಲ್ಕಮ್ ಟು ಮಹಾರಾಷ್ಟ್ರ ಅಂತೇಳಿ ಬೋರ್ಡ್ ಬಂತ. ಜಸ್ಟ್ ವಿಜಯಪುರದಾಗ ನಿಂತ್ಕೊಂಡು ವಿಜಯಪುರದಾಗ ಸ್ಟಾಪ್ ಮಾಡಿದ್ದೆ ಲಾಸ್ಟ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ. ಅಲ್ಲಿ ಸ್ಟಾಪ್ ಮಾಡಿ ಸೀದಾ ಇಲ್ಲೇ ಬಂದು ಸ್ಟಾಪ್ ಮಾಡ್ತಿರೋದು. ಎಂಟಿ ರೋಡ್. ಇಲ್ಲೊಂದು ಸ್ವಲ್ಪ ಶಾಂತಿಯುತವಾಗದವ. ಈ ಸೋಲೋ ರೈಡ್ಸ್ ಹೆಂಗಂದ್ರೆ ಒಂಥರ ಪೇಷನ್ಸ್ ಕಲಿಸ್ತಾವೆ. ಯಾರ ಜೊತೆನೂ ಕಾಂಪಿಟೇಷನ್ ಮಾಡೋಂಗಿಲ್ಲ, ಯಾರನ್ನೂ ಇಂಪ್ರೆಸ್ಸು ಮಾಡಬೇಕಾಗಿಲ್ಲ. ನಾನು, ನನ್ನ ಬೈಕ್, ಈ ರೋಡ್, ಜಸ್ಟ್ ಕವರ್ ದ ಡಿಸ್ಟೆನ್ಸ್ ಆ್ಯಂಡ್ ಗೋ ವಿತ್ ದ ಫ್ಲೋ. ಇಲ್ಲಿ ಯಾರು ಚೆನ್ನಾಗಿ ಕಾಂಪಿಟೇಷನ್ ಇಲ್ಲ. ಇಲ್ಲಿ ನಂಗೆ ನಾನೇ ಕಾಂಪಿಟೇಷನ್ ಇವಾಗ ಹೋಗ್ತಾ ಇರೋ ರೋಡ್ದಾಗ. ಇದು ಬ್ಯೂಟಿ ಆಫ್ ಸೋಲೋ ರೈಡ್ಸ್. ವೆಲ್ಕಮ್ ಟು ಸೋಲಾಪುರ್ ಬಾಯ್ಸ್. ಇವಾಗ ಟೈಮ್ ಅರೌಂಡ್ 7:43.
ಆಲ್ಮೋಸ್ಟ್ ಒಂದು 330 ಕಿಲೋಮೀಟರ್ ಕವರ್ ಮಾಡಿದೆ ಮಾರ್ನಿಂಗಿಂದ. ಆರಾಮಾಗಿ ಹೊಂಟಿದ್ದೀನಿ. ಆಗ್ತಾಯಿದ್ದೀನಿ, ನಿಮಗೆ ಪ್ರೂವ್ ಮಾಡಬೇಕಾಗಿಲ್ಲ, ಇಂಪ್ರೆಸ್ ಮಾಡಬೇಕಾಗಿಲ್ಲ, ಆರಾಮಾಗಿ ನಾನು ನನ್ನ ಬೈಕ್ ಮತ್ತು ಇಲ್ಲಿದೆ. ಯಾವ ಹೆಲ್ಮೆಟ್ ಕೇಳೋದಿಲ್ಲ, ಏನಿಲ್ಲ, ಪೊಲೀಸೇ ಇಲ್ಲ, ಇಲ್ಲೆಲ್ಲೂ ಆರಾಮ್ ಅಡ್ಡಾಡಕತ್ತಾರೆ ಎಲ್ಲರೂ. ಈ ಸೋಲಾಪುರ ಸಿಟಿಗೆ ಎಂಟರಾಗಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಗಿರ್ಬೇಕು. 10 ಮಿನಿಟ್ಸಾಗಿ ಎಷ್ಟು ಜನ ಬೈಕರ್ಸ್ ನೋಡೇನೆ, ಅಂದರೆ ಟೂ ವೀಲರ್ನ ಹೋಗೋರು ಅದ್ರ ಒಳಗೆ ಹಾಕಿ ಒಂದು 2-3 ಹಾಕಿರ್ಬೇಕು. ಒಬ್ಬನೂ ಹಾಕಿಲ್ಲ ಹೆಲ್ಮೆಟ್. ಕರ್ನಾಟಕ ಕರ್ನಾಟಕ ಸಾರಿಗೆ ಕಂಡಬಿಡುತ್ತೆ ಫಸ್ಟ್ಗೆನ. ಇವಾಗ ನಾವು ಈ ಸರ್ಕಲ್ನ ರೌಂಡ್ ಹಾಕಿ ಒಂದು ಪ್ರದಕ್ಷಿಣೆ ಹಾಕ್ಬೇಕೀಗ ನಾವು ಈ ಸರ್ಕಲ್ನ. ಅದು ಎಸ್ ಟಿ ಸ್ಟ್ಯಾಂಡ್ಗೆ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಚೌಕ, ಸಿದ್ದೇಶ್ವರ ಟೆಂಪಲ್, ಸೋಲಾಪುರ ಮುನ್ಸಿಪಲ್ ಕಾರ್ಪೊರೇಷನ್. ಇನ್ನೂ ಬೇಕು ಸರ್, ಇನ್ನೂ ಟರ್ನ್ ಹೊಡಿಬೇಕು ಸರ್. ಇವಾಗ ನಾವು ರೂಟ ಮಿಸ್ ಮಾಡ್ಕೊಳಕತ್ತಿದ್ದೆ, ಆದರೆ ಥ್ಯಾಂಕ್ ಗಾಡ್ ಒಳಸ್ಕೊಂಡು ಗಣಪತಿ. ಓಹೋಹೋ, ಎಲ್ಲ ಮೂರ್ತಿಗಳು ಇಲ್ಲೇ ಅದಾವೆ. ಹಂಸ ಮತ್ತೊಂದು ಸರ್ಕಲ್ ರೌಂಡ್ ಹಾಕೋದಕ್ಕಿತ್ತು, ಅದಕ್ಕೆ ಬೇಡ ಅಂತೇಳಿ ಇಲ್ಲೇ ಹಗುರ್ತ. ನಾವು ಇಂಡಿಯನ್ಸ್ ರೀ, ಎಲ್ಲರೂ ಸಂದಿಗಿಂದ ಹೊಳಿಬಿಡ್ತೇವೆ ಸುಮ್ಮನೆ. ಎಲ್ಲ ಪ್ರಾಪರ್ ರೂಲ್ಸ್ ಮಾಡಿ ಫಾಲೋ ಮಾಡಿದ್ದು ಹೆಂಗೆ ಕರ್ತಿದ್ವಿ ನಾವು. ಇಲ್ಲ ಎಲ್ಲಾರ ಹೊಸ ದಾರಿ ತಪ್ಪ ತಗೋ ಅಲ್ಲೇ ತಿರುವ ಅನ್ನೋದು ಒಂದು ಬಿಡ್ರಿ. ಯಾವ ಊರಿಗೆ ಹೋದ್ರು ರೋಡ್ನಾಗ ಕೈ ಮಾಡ್ಕೊಂತ ಅಡ್ಡು ಬರೋರು ಮಾತ್ರ ಕಾಟ ತಪ್ಪೋದು ಅವನು. ಅದ್ರಾಗೆ ಆಟೋದ್ರ ಕಾಟನ್ನು ತಪ್ಪೋದು ನೋಡ್ರಿ. ಆರಾಮ್ ಮಸ್ತು ಮಜಾ ಮಾಡಿ ಅಂತೇಳಿ ಹೆಲ್ಮೆಟ್ ಎಲ್ಲನಿಲ್ಲ. ಲಾಲ್ ಪರಿ ಹೊಂಟಿದ್ದೀವಿ. ಇದು ಫಸ್ಟ್ ಲಾಲ್ ಪರಿ ಇವತ್ತು ನೋಡಿದ್ದೆ.